ದೇಶ ವಿರೋಧಿ ಶಕ್ತಿಗಳಿಂದ ಸೇನೆ ಸಮವಸ್ತ್ರ ದುರ್ಬಳಕೆಯಾಗುತ್ತಾ ಇದೆ. ಹಾಗಾಗಿ ಒಂದು ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ಈಗ ಉಗ್ರರು ಮೊನ್ನೆ ಸೇನಾ ಸಮವಸ್ತ್ರ ಧರಿಸಿ ಬಂದಿದ್ರು, ಆರ್ಮಿ ಡ್ರೆಸ್ ಹಾಕೊಂಡು ಬಂದಿದ್ರಂತೆ. ಹಾಗಾಗಿ ಜಮ್ಮು ಕಾಶ್ಮೀರದಲ್ಲಿ ಆರ್ಮಿ ಡ್ರೆಸ್ ಮಾರಾಟ ನಿಷೇಧ ಮಾಡಲಾಗಿದೆ. ಕನ್ಫ್ಯೂಸ್ ಆಗಿಬಿಡುತ್ತೆ, ಇವರು ಸೈನಿಕರ ಅಥವಾ ಟೆರರಿಸ್ಟ್ಗಳ ಅಂತೇಳಿ. ಮೊನ್ನೆ ಅಟ್ಯಾಕ್ ಆದ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಯುದ್ಧ ಮಾದರಿ ಉಡುಪುಗಳ ಮಾರಾಟ, ಹೊಲಿಗೆ ಮತ್ತು ಶೇಖರಣೆಯನ್ನ ನಿಷೇಧಿಸಲು ಆದೇಶವನ್ನು ಹೊರಡಿಸಲಾಗಿದೆ. ಭಯೋತ್ಪಾದಕರು ಸೇನೆ ಉಡುಪಿನಲ್ಲೇ ಬಂದಿದ್ರು. ಅವತ್ತು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಸೇನೆ ಸಮವಸ್ತ್ರ ಮಾರಾಟ ಬಳಕೆ ನಿಷೇಧ ಮಾಡಲಾಗಿದೆ. ನೋಡಿ, ನಮ್ಮ ಭಾರತೀಯ ಸೇನೆಯ ಸಮವಸ್ತ್ರ ಅದು ಮಿಸ್ಯೂಸ್ ಆಗ್ತಾ ಇದೆ. ಟೆರರಿಸ್ಟ್ಗಳನ್ನು ಬಳಸ್ತಾ ಇದ್ದಾರೆ. ಅಂದರೆ ಇದರ ಹಿಂದೆ ಇರೋದು ಗೊತ್ತಾಗಬಾರ್ದು ಜನರಿಗೆ. ನಾವು ಟೆರರಿಸ್ಟ್ಗಳಂತ ಗೊತ್ತಾಗ್ಬಿಟ್ರೆ ಅವರು ಓಡೋಕೆ ಶುರು ಆಗ್ಬಿಡುತ್ತೆ, ಅಥವಾ ಮಾಹಿತಿನ ಕೊಡ್ತಾರೆ ಅಂಥೇಳಿ ಉಡುಪಲ್ಲೂ ಕೂಡ ಟೆರರಿಸ್ಟ್ಗಳು ನಮ್ಮ ಭಾರತೀಯ ಸೇನಾ ಸಮವಸ್ತ್ರವನ್ನು ಧರಿಸಿ ಬಂದು, ಅಂದರೆ ಆರ್ಮಿಯವರ ಥರ ಬಂದು ದಾಳಿ ಮಾಡಿ ಹೋಗಿದ್ದರು ಮೊನ್ನೆ. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಸೇನೆಯ ಸಮವಸ್ತ್ರ ಮಾರಾಟ ಅಥವಾ ಬಳಕೆ ಅಥವಾ ಯಾರು ಹೊಲಿಗೆ ಯಂತ್ರಗಳಲ್ಲಿ ಹೊಲಿದು ಕೊಡ್ತಾರೋ ಅದೆಲ್ಲದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಯಾರೋ ಒಬ್ಬರು ಟೆರರಿಸ್ಟ್ಗಳು ಬರ್ತಾರೆ, ಇಲ್ಲಿ ಮಾರ್ತಾ ಇರ್ತಾರೆ ಜಮ್ಮು ಕಾಶ್ಮೀರದಲ್ಲಿ. ಸಹಜವಾಗಿಯೇ ಈಗ ಪ್ರವಾಸಿಗರು ಬಂದವರು ಅಥವಾ ದೇಶ ಪ್ರೇಮ ಇರೋರು, ಸೇನೆ ಮೇಲೆ ಜಾಸ್ತಿ ಪ್ರೀತಿ ಇರೋರು ಅದನ್ನು ಧರಿಸ್ಕೊಂಡು ಓಡಾಡ್ತಾ ಇರ್ತಾರೆ. ಅದನ್ನು ಈ ಭಯೋತ್ಪಾದಕರೇನಿದ್ದಾರೆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದರು. ಆ ಕಾರಣಕ್ಕೋಸ್ಕರ ಈ ಒಂದು ಮಹತ್ವದ ನಿರ್ಧಾರವನ್ನು ನಮ್ಮ ಭಾರತೀಯ ಸೇನಾಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ನೋಡಿ, ಅವತ್ತು ಪ್ರವಾಸಿಗರಿಗೆ ಗೊತ್ತೇ ಆಗಿರಲಿಲ್ಲ ಇವರು ಉಗ್ರರ ಅಥವಾ ಟೆರರಿಸ್ಟ್ಗಳ ಅಂಥೇಳಿ. ನಮ್ಮ ಸೈನಿಕರು ಅವ್ರನ್ನ ಕಾಪಾಡೋಕೆ ಹೋದಾಗೂ ಕೂಡ ಅವ್ರಿಗೆ ಭಯ ಇತ್ತು. ನೀವು ಉಗ್ರರ ಅಂತ ಪ್ರಶ್ನೆ ಮಾಡಿದ್ರಂತೆ ಅವರು. ಆಮೇಲೆ ನಮ್ಮ ಆರ್ಮಿ ಸ್ಟಾಫ್ ಹೇಳಿ, ಇಲ್ಲ ನಾವು ನಿಮ್ಗೆ ಕಾಪಾಡೋಕೆ ಬಂದಿದ್ದು ಅಂತ ಹೇಳಿದ್ಮೇಲೆ ಅವ್ರ ನಂಬಿಕೆ ಬಂತು ಅವಾಗ.